ಫ್ರೆಂಡ್ಸ್, ನನ್ನ ಹೆಸರು ಭಾರ್ಗವ. ಇವತ್ತು ನಾನು ಮತ್ತೆ ನಮ್ಮಮ್ಮ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾ ಇದೀವಿ. ನೀವು ಮಾಡ್ತೀರಾ? ಮಾವಿನಕಾಯಿಗೆ ಬೇಕಾಗಿರೋ ಸಾಮಾಗ್ರಿಗಳು ನೋಡೋಣ. ಎಸ್, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಸಾಸಿವೆ, ಗೋಡಂಬಿ, ಆಮೇಲೆ ಕೊತ್ತಂಬರಿ ಬೀಜ, ಜೀರಿಗೆ, ಸ್ವಲ್ಪ ಕಾಯಿ ತುರಿ, ಮೆಣಸಿನ್ಕಾಯಿ, ಪ್ಲಸ್ ಸ್ವಲ್ಪ ಹೆಚ್ಚಿಟ್ಕೊಂಡಿರುವಂಥ ದಪ್ಪ ಮೆಣಸಿನ್ಕಾಯಿ, ಮಾವಿನ ಕಾಯಿ ತುರಿದಿರೋದು. 2 ಸ್ಪೂನು ಕೊತ್ತಂಬರಿ ಬೀಜ ಹಾಕ್ತಾ ಇದೀವಿ. ಆಮೇಲೆ ಸಾಸಿವೆ, ಆಮೇಲೆ ಕಾಯಿ ತುರಿ. ಮಿಕ್ಸಿ ಆನ್ ಮಾಡೋಣ. ಎಸ್, ಸ್ವಲ್ಪ ನೀರು ಹಾಕೊಳ್ಳೋಣ. ಐದು ಹಾಕೋಣ. ಎಸ್, ಈಗ ಮತ್ತೆ ಕ್ಲೋಸ್ ಮಾಡಬೇಕು. ಈಗ ನಾನು ಪೀಕ್ ತಿರುಗಿಸ್ತಾ ಇದ್ದೀನಿ. ಈಗ ಸ್ವಲ್ಪ ಎಣ್ಣೆ ಹಾಕೋಣ. ಓಕೆ. ನಾವು ಕಡಲೆಕಾಯಿ ಬೀಜ ಹಾಕುತ್ತಾ ಇದ್ದೀವಿ. ಉದ್ದಿನಬೇಳೆ ಹಾಕಪ್ಪ. ಹಾಕೊಳ್ಳೋಣ. ಎಸ್, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಳ್ಳೋಣ. ಎಸ್, ಹಾಕ್ಬಿಡು ಸುಮ್ಮನೆ ಹಾಕ್ಬಿಡು. ಹಿಂಗೆ ಹಾಕಪ್ಪ. ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕೋಣ. ಆ ಮಸಾಲೆಗೆ ಒಂದು ಸ್ವಲ್ಪ ನಾನು ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ಹಾಕಿದ್ದೀನಿ. ಅದು ಹಸಿ ವಾಸನೆ ಹೋಗೋವರೆಗೂ ಅದನ್ನ ಹುರಿಬೇಕು ನೀಟಾಗಿ. ಈಗ ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕನ್ನ. ನಾವು ಗೋಡಂಬಿ ಹುರ್ಕೊಳ್ಳೋದೇ ಮರೆತು ಬಿಟ್ವಿ. ಈಗ ಇನ್ನೊಂದು ಬಾಣಲೆಯಲ್ಲಿ ಗೋಡಂಬಿ ಹುರ್ಕೊಂಡು ಬಿಡೋಣ. ಅಷ್ಟೇ ಮತ್ತೆ ಹಾಕ್ತಾ ಇದ್ದೀನಿ. ಸ್ವಲ್ಪ ದಪ್ಪ ಹಾಕೊಂಡಿದ್ದೀವಿ. ಕೈ ಮೇಲೆಲ್ಲ ಹಾರ್ತಾ ಇದೆಯಲ್ರಿ? ಹೌದು. ಮಾವಿನಕಾಯಿ ಚಿತ್ರಾನ್ನಕ್ಕೆ ಮಾವಿನಕಾಯಿ ಹಾಕ್ತಾರಕ್ಕಂತ. ಅದೇ ಮತ್ತೆ. ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ನಾವು ಅನ್ನಕ್ಕೆ ಉಪ್ಪು ಹಾಕ್ತಾ ಇದ್ದೀವಿ. ಹಾಕಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಎಸ್. ಈಗ ಕೊನೆಯ ಐಟಮ್ ಕೊತ್ತಂಬರಿ ಸೊಪ್ಪು. ಚಿತ್ರಾನ್ನ ಹೇಗಿದೆ ನೋಡೋಣ. ಎಸ್. ಸಕ್ಕತ್ತಾಗಿದೆ. ಹೌದಾ? ರಿಯಲಿ ಸೂಪರ್.